ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 1020 ಪಾಯಿಂಟ್ಸ್ ಡೌನ್ ಆಗಿ 58,098 ಕ್ಲೋಸ್ ಆದರೆ ನಿಫ್ಟಿ 302 ಪಾಯಿಂಟ್ಸ್ ಡೌನ್ ಆಗಿ 17,327 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 1084 ಪಾಯಿಂಟ್ಸ್ ಡೌನ್ ಆಗಿ 39,546 ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 2.21% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪು 1.92% ಕರೆಕ್ಟ್ ಆಗಿದೆ. ಇವತ್ತು ಮಾರ್ಕೆಟ್ ಆಕ್ಟಿವಿಟಿ ರಿಲೇಟೆಡ್ ಆಗಿ ಸಿವಿಯರ್ ಸೆಲ್ ಆಫು ಸ್ಟಾರ್ಟಿಂಗ್ ಸೆಷನಿಂದಾನೇ ನೋಡಿದ್ವಲ್ಲ. ಇವತ್ತು ಬೋತ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಓಪನಿಂಗ್ಗೆ ಗ್ಯಾಪ್ ಡೌನ್ ಆ್ಯಂಡ್ ಆ ಗ್ಯಾಪ್ ಡೌನಿಂದಾನು ಕಂಟಿನ್ಯೂಸ್ಲಿ ಫಾಲ್ ಆಗ್ತಾ ಎಂಟೈರ್ ಮಾರ್ಕೆಟು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಪ್ಯೂರ್ಲಿ ಸೆಲ್ಲಿಂಗ್ ಪ್ರೆಷರೇ ಮಾರ್ಕೆಟ್ನಲ್ಲಿ ಕಾಣಿಸಿದೆ. ಈ ಥರ ಮಾರ್ಕೆಟ್ ಫಾಲ್ ಆಗೋದಕ್ಕೆ ಪರ್ಟಿಕ್ಯುಲರ್ಲಿ ಇವತ್ತು ಏನು ನೆಗೆಟಿವ್ ಅಪ್ಡೇಟ್ಸ್ ಏನೂ ಇಲ್ಲ, ಸ್ವಲ್ಪ ಇದೆ, ಅದನ್ನು ಮಾತಾಡ್ಕೊಳ್ಳೋಣ. ಬಟ್ ಈ ರೀಸೆಂಟ್ ಡೇಸಲ್ಲಿ ನೀವು ಗಮನಿಸಿದ್ರೆ ಪರ್ಟಿಕ್ಯುಲರ್ಲಿ ನಿನ್ನೆ ವಿಡಿಯೋದಲ್ಲಿ ತಮ್ನೈನಲ್ಲೂ ನಿಮಗೆ ಬಿಗ್ ನೆಗೆಟಿವ್ ಅಪ್ಡೇಟ್ ಫೆಡ್ಡಿಂದ ಅಂತ ಮೆನ್ಷನ್ ಮಾಡಿದ್ದೀನಲ್ವಾ. ಬಟ್ ಆದರೆ ಅದಕ್ಕೆ ದೊಡ್ಡದಾಗಿ ಮಾರ್ಕೆಟ್ ಏನು ರಿಯಾಕ್ಟ್ ಆಗಲಿಲ್ಲ. ಆದರೆ ಫೆಡ್ ಅವ್ರು ತಗೊಂಡಿರೋಂಥ ಡಿಸಿಷನ್ಸ್ ಪರ್ಟಿಕ್ಯುಲರ್ಲಿ ಪ್ರೀವಿಯಸ್ಲಿ ಇರೋವಂಥ ಎಕ್ಸ್ಪೆಕ್ಟೇಷನ್ಸ್ನ ಕಂಪ್ಲೀಟಾಗಿ ಬೀಟ್ ಮಾಡ್ತಾ ಅಪ್ಕಮಿಂಗ್ ಟೈಮ್ಸಲ್ಲಿ ನಾವಿನ್ನೂ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತೀವಿ. ಈಗ ತಗೊಂಡಿರೋಂಥ 75 ಬೇಸಿಸ್ ಪಾಯಿಂಟ್ಸ್ ಅಲ್ಲ, ಇಯರ್ ಎಂಡಿಂಗು ಆ್ಯಂಡ್ ನೆಕ್ಸ್ಟ್ ಇಯರೂ ಬಡ್ಡಿ ರೇಟ್ಗಳು ಬೆಳೀತಾನೆ ಇರುತ್ತೆ. 2024 ಆ್ಯಂಡ್ 25ನಲ್ಲಿ ಸ್ವಲ್ಪ ಕೂಲ್ ಆಫ್ ಆಗುತ್ತೆ ಅಂತ ಅವ್ರು ಮಾಡ್ತಿರೋಂಥ ಸ್ಟೇಟ್ಮೆಂಟ್ಸು ಮಾರ್ಕೆಟ್ ರಿಲೇಟೆಡ್ ಆಗಿ ಎಲ್ಲ US ಮಾರ್ಕೆಟ್ಸು ಇವತ್ತು ಓಪನಿಂಗಿಂದಾನು ಆ್ಯಂಡ್ ಅಲ್ಲಿಂದ ಫರ್ದರ್ ಆಗಿನೂ ಗ್ಲೋಬಲ್ ಆ್ಯಂಡ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ರಿಲೇಟೆಡ್ ಆಗಿ ಸೆಂಟಿಮೆಂಟಲ್ನ ನೆಗೆಟಿವ್ ಆಗಿ ಪ್ಲೇ ಮಾಡಿವೆ. ಇದಕ್ಕೆ ಅಡಿಷನ್ ಆಗಿ ನಮ್ಮ ಇಂಡಿಯನ್ ರುಪಿಯೂ ಯಾವಾಗಲೂ ಇಲ್ದಿರೋ ಥರ ವೀಕ್ ಆಗ್ತಾನೆ ಬರ್ತಿದೆ. $1 ಪ್ರೆಸೆಂಟು 81 ರೂಪೀಸ್ ಅನ್ನೋ ಥರ ರೀಸೆಂಟ್ ಟೈಮ್ಸಲ್ಲಿ ಕಂಟಿನ್ಯೂಸ್ಲಿ ರುಪಿ ವೀಕ್ ಅಂತೂ ಆಗಿದೆ. ಆಲ್ ಟೈಮ್ ಲೋ ಲೆವೆಲ್ಗೆ ರುಪಿ ಫಾಲ್ ಆಗ್ತಾ ಇರೋದು ಬ್ಯಾಂಕ್ಸ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರ್ ಅಂತೂ ಕ್ರಿಯೇಟ್ ಮಾಡಿದೆ. ರುಪಿ ವೀಕ್ ಆಗ್ತಾ ಇರೋದು ಅಂಡ್ RBI ರಿಲೇಟೆಡ್ ಆಗಿ ಬರ್ತಿರುವಂಥ ಸ್ವಲ್ಪ ಸ್ಟೇಟ್ಮೆಂಟ್ಸ್ ಕಾರಣವಾಗಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಬಟ್ ಇದೆರಡು ಕಾರಣವಾಗಲಿ ಬ್ಯಾಂಕ್ಸ್ ಇಂಪ್ಯಾಕ್ಟ್ ಆಗ್ತಾ ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಓವರಾಲು ಬೇರೆ ಸೆಕ್ಟರ್ನ ಕಂಪೇರ್ ಮಾಡಿದ್ರೆ ಜಾಸ್ತಿ ಫಾಲ್ ಆಗಿದೆ. ಸೊ ಪರ್ಟಿಕ್ಯುಲರ್ಲಿ ಇವತ್ತು ಇಷ್ಟೊಂದು ಮಾರ್ಕೆಟ್ ಫಾಲ್ ಆಗೋದಕ್ಕೆ ನಿನ್ನೆ ನೈಟ್ ಏನು ಸ್ಪೆಷಲ್ ಅಪ್ಡೇಟ್ಸ್ ಇಲ್ಲ. ಫಂಡಮೆಂಟಲ್ಲಿ ನಮ್ಮ ಮಾರ್ಕೆಟು ಗ್ಲೋಬಲ್ ಮಾರ್ಕೆಟ್ಸ್ಗೆ ಯಾವಾಗಲೂ ಡಿಕಪಲ್ ಆಗೋಗಿದೆ. ತುಂಬ ಟೈಮ್ ಬ್ಯಾಕಿಂದಾನೆ ಔಟ್ ಪರ್ಫಾರ್ಮ್ ಮಾಡ್ತಾ ಇವೆ. ಆದರೆ ಲಿಕ್ವಿಡಿಟಿ ಟೈಟ್ನಿಂಗ್ ಮಾಡ್ತಾ ಇದ್ರೆ, ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ರೆ ಗ್ಲೋಬಲ್ ಆಗಿ ಬರ್ತಿರೋಂಥ ಫಂಡ್ಸ್ ರಿಲೇಟೆಡ್ ಆಗಿ ಇಂಪ್ಯಾಕ್ಟ್ ಇರತ್ತಲ್ವಾ. ಅದರಿಂದ ಫೆಡ್ ಡಿಸಿಷನ್ ಬಂದಮೇಲೆ FIs ಒಂದು ಸೆಲ್ಲಿಂಗ್ ನಂಬರ್ಸು ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬಂದಿರೋ ನಂಬರ್ಸ್ ಸಹಿತ ಒಂದು ಸಾರ್ಟ್ ಆಫ್ ಕ್ವಶನ್ ಮಾರ್ಕ್ ಅಂತೂ ಕ್ರಿಯೇಟ್ ಆಗಿದೆ. FIs ಫರ್ದರ್ ಆಗಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ನಲ್ಲಿ ಬಿಗ್ ಫಂಡ್ಸ್ನ ಪ್ರೀವಿಯಸ್ಲಿ ತಗೊಂಡ್ಬಂದಿರೋ ಥರ ತಗೊಂಡ್ಬರ್ತಾರಾ, ಅಥವಾ ಇವತ್ತೇನಾದರೂ ನಮಗೆ ಸೆಲ್ ನಂಬರ್ಸ್ ಕಾಣಿಸ್ತಾ ಇದ್ರೆ FIs ರಿಲೇಟೆಡ್ ಆಗಿ ಸೆಲ್ ನಂಬರ್ಸ್ ಕಾಣಿಸಿದ್ರೆ ಎಂಟೈರ್ ಸೆಪ್ಟೆಂಬರ್ ರಿಲೇಟೆಡ್ ಆಗಿ FIs ನೆಟ್ ಸೆಲ್ಲರ್ ಆಗಿ ಇದ್ದ ಹಾಗೆ. ಆಗಸ್ಟ್ ರಿಲೇಟೆಡ್ ಆಗಿ ಫಿನಾಮಿನಲ್ ಆಗಿ ಬೈಯಿಂಗ್ ಕಾಣಿಸಿದೆ ಅಲ್ವಾ ಅವರಿಂದ. ಅದಕ್ಕೆ ತಕ್ಕ ಹಾಗೆ ನಮ್ಮ ಮಾರ್ಕೆಟ್ಸು ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ನಲ್ಲಿ ಕಂಪೇರ್ ಮಾಡಿದ್ರೆ, ಆದರೆ ಇವತ್ತೇನಾದರೂ ಅವರು ಸೆಲ್ ಸೈಡ್ ನಂಬರ್ಸ್ ಕಾಣಿಸಿದ್ರೆ ಆಸ್ ಆಫ್ ನೌ ಫ್ರಮ್ ಸ್ಟಾರ್ಟಿಂಗ್ ಸೆಪ್ಟೆಂಬರಿಂದ ಇಲ್ಲಿವರೆಗೂ ಅವರು FIs ನೆಟ್ ಸೆಲ್ಲರ್ ಆಗಿ ಇದ್ದ ಹಾಗೆ. ಈಗ ಇಂಟ್ರೆಸ್ಟಿಂಗ್ ನಂಬರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. IT ಪ್ಯಾಕ್ ಇವತ್ತು ನೀವು ಗಮನಿಸಿದ್ರೆ ಎಂಟೈರ್ ಸ್ಪೇಸ್ನಲ್ಲಿ ಕಂಪೇರ್ ಮಾಡಿದ್ರೆ IT ಪ್ಯಾಕ್ ಸ್ವಲ್ಪ ಸ್ಟೇಬಲ್ ಆಗಿ ನಿಲ್ತಿದೆ. ಫ್ರೆಂಡ್ಸ್, ಯಾವ ಕಂಪ್ನಿ ರಿಲೇಟೆಡ್ ಆಗಾದರೂ ಫಸ್ಟ್ ನಮಗೆ ನಂಬರ್ಸ್ ಬರುತ್ತೆ, ಮೀನ್ಸ್ ಫಸ್ಟ್ ಎಕ್ಸ್ಚೇಂಜಸ್ಗೆ ಡೇಟಾ ಹೋಗುತ್ತೆ. ನಂಬರ್ಸ್ ಹೀಗಿದೆ ಅಂತ ಆ ಡೇಟಾ ನೋಡಿದ್ಮೇಲೆ ರಿಸಲ್ಟ್ಸ್ ಹೇಗಿದೆ ಅಂತ ನಾವು ಎಸ್ಟಿಮೇಟ್ ಮಾಡ್ತೀವಿ. ಆದರೆ ರಿಸಲ್ಟ್ಸ್ ಬಂದ ಸ್ವಲ್ಪ ಹೊತ್ತಿಗೆ ಮ್ಯಾನೇಜ್ಮೆಂಟು ಥ್ರೂ ಕಾನ್ಫರೆನ್ಸಲ್ಲಿ ಆದರೂ ಥ್ರೂ ಎಕ್ಸ್ಚೇಂಜಸ್ ಮೂಲಕ ಆದರೂ ಆ ಕಂಪನಿಗೆ ಸಂಬಂಧಿಸಿರುವ ನೆಕ್ಸ್ಟ್ ಗೈಡೆನ್ಸ್ನ ಕೊಡ್ತಾರೆ. ಆ ಥರ ಫಸ್ಟು ಅಸೆಂಚರ್ ಅವರು ಪೋಸ್ಟ್ ಮಾಡಿರೋಂಥ ನಂಬರ್ಸ್ ನೀವು ಗಮನಿಸಿದ್ರೆ ಅಂಡ್ ಮಾರ್ಕೆಟ್ ಎಸ್ಟಿಮೇಟ್ ಮಾಡೋಕ್ಕಂದ್ರೂ ಇವರು ಬೆಟರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾವು ಅಸೆಂಚರ್ ನಂಬರ್ಸ್ನ ಅನಲೈಸ್ ಮಾಡೋದಕ್ಕೆ ಏನು ಲಾಜಿಕ್ ಇಲ್ಲ, ನಾವೇನು ಆ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ತಿಲ್ಲ. ಬಟ್ ನಾವು ಏನಕ್ಕೆ ನೋಡ್ತೀವಿ ಅಂದರೆ ಗ್ಲೋಬಲ್ ಆಗಿರುವಂಥ ಎಲ್ಲ IT ಕಂಪನೀಸ್ಗೂ ಒಂದು ಕ್ವಾರ್ಟರ್ಲಿ ನಂಬರ್ಸ್ನ ಮುಂಚೆನೇ ರೆಪ್ರೆಸೆಂಟ್ ಮಾಡೋ ಕಂಪನಿ ಅಸೆಂಚರ್ ಅವರು. ಸೊ ಇವರು ಒಂದು ವೇಳೆ ಬೆಟರ್ ಪರ್ಫಾರ್ಮ್ ಮಾಡ್ತಾ ಇದ್ರೆ ನಾವು ಇಂಡಿಯನ್ IT ಕಂಪನೀಸೂ ಹಾಗೇ ಇರುತ್ತೆ ಅನ್ನೋ ಒಂದು ಎಸ್ಟಿಮೇಟ್ ಮಾಡೋಕ್ಕಾಗತ್ತೆ. ಅಂಡ್ ಪರ್ಟಿಕ್ಯುಲರ್ಲಿ ನಮ್ಮ ಇಂಡಿಯನ್ IT ಕಂಪನೀಸ್ನಲ್ಲಿ ಮೋಸ್ಟ್ ಆಫ್ ದ IT ಕಂಪನೀಸ್ ಎಲ್ಲಾನು ಔಟ್ಸೋರ್ಸಿಂಗ್ ಮೂಲಕನೇ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅದರಿಂದ ಇವರು ಎಂಟೈರ್ ಬಿಸ್ನೆಸ್ನಲ್ಲಿ ಔಟ್ಸೋರ್ಸಿಂಗ್ ಬಿಸ್ನೆಸ್ಸು ಎಕ್ಸ್ಟ್ರಾರ್ಡಿನರಿ ಆಗಿ ಪರ್ಫಾರ್ಮ್ ಮಾಡಿದೆ. ಆಲ್ಮೋಸ್ಟ್ 44% ಹತ್ರ ಇಂಪ್ರೂವ್ ಆಗಿದೆ. ಸೊ ಈ ಥರ ಓವರ್ ಆಲ್ ನಂಬರ್ಸು ಬೆಟರ್ ಆಗೇ ಇದೆ. ಪರ್ಟಿಕ್ಯುಲರ್ಲಿ ನಮ್ಮ ಇಂಡಿಯನ್ IT ಕಂಪನೀಸ್ ರಿಲೇಟೆಡ್ ಆಗಿ ನಾವು ನೋಡಿದ್ರೆ ಔಟ್ಸೋರ್ಸಿಂಗ್ ಬಿಸ್ನೆಸ್ಸು 44% ಗ್ರೋತ್ ಆಗಿದೆ. ಆ್ಯಂಡ್ ಈವನ್ ಇವರ ಆರ್ಡರ್ ಬುಕ್ನಲ್ಲಿನೂ ಸ್ಟ್ರಾಂಗ್ ಆಗಿದೆ. ಇದೆಲ್ಲನೂ ಚೆನ್ನಾಗೇ ಇದೆ, ಇವ್ರ ನಂಬರ್ಸೂ ಚೆನ್ನಾಗೇ ಇದೆ. ಆದರೆ FY23 ರಿಲೇಟೆಡ್ ಆಗಿ ಇವರು ಎಸ್ಟಿಮೇಟ್ಸ್ನ ಇವರು ಡೌನ್ ಮಾಡಿದ್ದಾರೆ. ಇವರು FY22ನಲ್ಲಿ ಇವಾಗ ಗ್ರೋತು 26% ಇದ್ದರೆ, ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, FY22ನಲ್ಲಿ 26% ಇವ್ರಿಗೆ ಗ್ರೋತ್ ಇದ್ದರೆ FY23ಗೆ 8 to 11% ಮಾತ್ರ ಗ್ರೋತ್ ಇರತ್ತಂತ ಹೇಳಿದ್ದಾರೆ. ಲಾಸ್ಟ್ ಫೈನಾನ್ಷಿಯಲ್ ಇಯರ್ 26% ಗ್ರೋತ್ ಡೆಲಿವರಿ ಮಾಡಿದಾಗ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರು
8-11% ಗ್ರೋತ್ ನಮ್ಮ ಟಾರ್ಗೆಟ್ ಅಷ್ಟೇ ಅಂತ ನಾವು ಅಷ್ಟೇ ಗೈಡೆನ್ಸ್ ಕೊಡೋಕ್ಕಾಗತ್ತೆ ಅಂತ ಹೇಳ್ತಾ ಇದ್ರೆ ಅದು ಖಂಡಿತವಾಗ್ಲೂ ನೆಗೆಟಿವ್ ಆಗಿ ನೋಡಬೇಕು. ಆದರೆ ಅಸೆನ್ಚರ್ ಅವ್ರ ನಂಬರ್ಸ್ ಟ್ರ್ಯಾಕ್ ಮಾಡ್ತಾ ಇದ್ರೆ ಅವರು ಪ್ರತಿ ಸಲಿನೂ ಅವ್ರ ಗೈಡೆನ್ಸು ಲೋವರ್ ಸೈಡೇ ಇಡ್ತಾರೆ. ಲೆಟ್ಸೆ FY22 ರಿಲೇಟೆಡ್ ಆಗಿ ಅವರು ಪ್ರೀವಿಯಸ್ಲಿ ಸ್ಟಾರ್ಟಿಂಗ್ ಹೇಳಿದ್ದು ಲೋ ಡಬಲ್ ಡಿಜಿಟ್ಸ್ಗೆ ಗ್ರೋತ್ ಇರುತ್ತೆ ಅಂತ, ಲೈಕ್ 11 or 12, 13 ಆ ಥರ ಗ್ರೋತ್ ಇರುತ್ತೆ ಅಂತ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಆ ಲೋ ಗೈಡೆನ್ಸ್ ಕೊಡ್ತಾ ಅಲ್ಟಿಮೇಟ್ ಆಗಿ 26% ಗ್ರೋತ್ನ ಡೆಲಿವರಿ ಮಾಡಿದ್ದಾರೆ. ಅದೇ ಥರ ಈ ಸಲಿನೂ ಲೋ ಗೈಡೆನ್ಸ್ ಕೊಟ್ಟು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾರಾ ಆರ್ ಇರುವಂಥ ಫಂಡಮೆಂಟಲ್ಸ್ ರೀಸನ್ಸ್ ಇಂದ ಎಂಟೈರ್ IT ಸೆಕ್ಟರ್ ರಿಲೇಟೆಡ್ ಆಗಿರುವಂಥ ಸ್ಪೆಂಡಿಂಗ್ ವೀಕ್ ಆಗಿರೋ ಕಾರಣವಾಗಿ ಇವರು ಲೋ ಗೈಡೆನ್ಸ್ ಕೊಟ್ಟಿದ್ದಾರೆ ಅಲ್ವಾ. ಅದು ನಮಗೆ ಅಪ್ಕಮಿಂಗ್ ಕ್ವಾರ್ಟರ್ಸ್ನಲ್ಲಿ ಇವರು ತೋರಿಸಿರುವಂಥ ನಂಬರ್ಸು ಗ್ರೋತ್ ಇಂದ ನಮಗೆ ಅರ್ಥ ಆಗತ್ತೆ. ಯೂಶುವಲ್ ಆಗಿ IT ಕಂಪನೀಸ್ ಅಂಡ್ ಈವನ್ ಮೋಸ್ಟ್ ಆಫ್ ದಿ ಕಂಪನೀಸ್ ಎಲ್ಲಾನು ಸ್ಟಾರ್ಟಿಂಗ್ ಇಂದ ಕೊಟ್ಟಿರೋಂಥ ಗೈಡೆನ್ಸ್ಗೆ ನೆಕ್ಸ್ಟ್ ಕಮಿಂಗ್ ಕ್ವಾರ್ಟರ್ಸ್ ಅಲ್ಲೂ ಒಳ್ಳೆ ನಂಬರ್ಸ್ ಬರ್ತಾ ಇರತ್ತೆ. ಕೊಟ್ಟಿರೋ ಗೈಡೆನ್ಸ್ ಅಪ್ಸೈಡ್ಗೆ ರಿವೈಸ್ ಮಾಡ್ತಾನೂ ಹೋಗ್ತಾರೆ. ಆ ಥರನೇ ನಡೆಯುತ್ತಾ ಅಥವಾ ಅಪ್ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ನಮ್ಗೆ ಅರ್ಥ ಆಗತ್ತೆ. ಬಟ್ ಆಸ್ ಆಫ್ ನೌ ಎಂಟೈರ್ ಕಂಪನಿ ರಿಲೇಟೆಡ್ ಆಗಿರುವಂಥ ಡೇಟಾ ನಂಬರ್ ಚೆನ್ನಾಗೇ ಇದೆ, ಗೈಡೆನ್ಸ್ ವೀಕ್ ಆಗಿದೆ. ಇದರ ಜೊತೆಗೆ ಕಂಪೇರ್ಡ್ ವಿತ್ IT ಇಂಡೆಕ್ಸ್ ಇವತ್ತು 0.7% ಮಾತ್ರನೇ ಕರೆಕ್ಟ್ ಆಗ್ತಾ ಮೋಸ್ಟ್ ಆಫ್ ದಿ ಲಾರ್ಜ್ ಕ್ಯಾಪ್ IT ಸ್ಟಾಕ್ಸ್ ಎಲ್ಲಾನು ಇವತ್ತು ಸ್ವಲ್ಪ ಸ್ಟೇಬಲ್ ಆಗಿ ನಿಂತಿದೆ. ಈಗ ಅಸೆನ್ಸರ್ ಅವ್ರದ್ದು ರಿಸಲ್ಟ್ಸ್ ಬಂದಿದೆ ಅಂಡ್ ಅಪ್ಕಮಿಂಗ್ ಟೈಮ್ನಲ್ಲಿ ನಮಗೆ ಈ ಮೇಜರ್ IT ಸ್ಟಾಕ್ಸ್ ರಿಸಲ್ಟ್ಸ್ ಎಲ್ಲಾನು ಪೋಸ್ಟ್ ಮಾಡ್ತಾ ಇರ್ತಾರೆ. ಅದರಿಂದ ಅವರ ರಿಸಲ್ಟ್ಸ್ ಅದರಲ್ಲೂ ರೆವೆನ್ಯೂ ರಿಲೇಟೆಡ್ ಆಗಿ ಗ್ರೋತ್ ಅಥವಾ ಅವರ ಗೈಡೆನ್ಸ್ ನೆಕ್ಸ್ಟ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ನಾವು ಹೇಗೆ ಪರ್ಫಾರ್ಮ್ ಮಾಡ್ತೀವಿ, ಅವರು ಪ್ರೀವಿಯಸ್ಲಿ ಕೊಟ್ಟಿರೋಂಥ ಗೈಡೆನ್ಸ್ ಇಂದ ಡೌನ್ ಸೈಡ್ಗೆ ಕೊಡ್ತಾರಾ ಅಥವಾ ಸೇಮ್ ಗೈಡೆನ್ಸ್ ನ ಮೇಂಟೈನ್ ಮಾಡ್ತಾರಾ ಅನ್ನೋದು ನಾವು ಗಮನಿಸಬೇಕಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಫ್ರೆಂಡ್ಸ್, ನೆಕ್ಸ್ಟು September 30th ನಮಗೆ RBI ಇವೆಂಟ್ ನಡೆಯುತ್ತೆ. ಅದರ ರಿಲೇಟೆಡ್ ಆಗಿ ಓವರ್ ನೈಟ್ ಪೊಸಿಷನ್ ಕ್ಯಾರಿ ಮಾಡೋ ಕಾರಣವಾಗಿ ನಮಗೇನು ರಿಸ್ಕ್ ಇರಲ್ಲ. ಏನಕ್ಕಂದರೆ ಅದು ಮಾರ್ನಿಂಗ್ 10 to 11 ಇನ್ ಬಿಟ್ವೀನ್ ನಮಗೆ ಅಪ್ಡೇಟ್ ಬರುತ್ತೆ. ಆದರೆ ಆ 10 to 11 ಇನ್ ಬಿಟ್ವೀನ್ ಪೊಸಿಷನ್ಸ್ ಕ್ಯಾರಿ ಮಾಡೋರು ಸ್ವಲ್ಪ ಹುಷಾರಾಗಿರಿ. ನಾನು ನಿಮಗೆ ರೀಸೆಂಟಾಗಿ 3 ಡೇಸಿಂದಾನು ಹೇಳ್ತಾ ಬಂದಿದ್ದೀನಿ, ಫೆಡ್ ಔಟ್ಕಮ್ಮು ಬಂದ ದಿವಸದಿಂದ ಮಾರ್ಕೆಟ್ ಓಪನ್ ಆದಾಗಿಂದಾನು ಆ ನೆಕ್ಸ್ಟ್ 2 ಡೇಸು ಟೋಟಲಿ 3 ಡೇಸ್ ಹತ್ರ ಮಾರ್ಕೆಟು ಹೆವಿ ವೋಲ್ಟೈಲಿಟಿ ಇರುತ್ತೆ ಅಂತ. ಇನ್ನೊಂದು ಲಾಸ್ಟ್ 2 ಡೇಸಿಂದಾನು ಮಾರ್ಕೆಟ್ ಒಂದು ಫುಲ್ ವೋಲ್ಟೈಲಿಟಿ ನೋಡ್ತಿದ್ವಲ್ಲ. ಆ್ಯಂಡ್ ಐ ಎಕ್ಸ್ಪೆಕ್ಟು ಮಂಡೇ ಸೆಷನ್ನು ಸ್ವಲ್ಪ ಮಾರ್ಕೆಟು ವೋಲಟೈಲಿಟಿಯಾಗಿ ಇರಬಹುದು. ಅದರಿಂದ ಆ ಫೆಡ್ ಇವೆಂಟ್ ರಿಲೇಟೆಡ್ ಆಗಿ ಅದನ್ನು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಬಿಲ್ಡ್ ಆಗಿದ ಮೇಲೆ ಫೆಡ್ ಇವೆಂಟ್ ಬಂದ ಮೇಲೆ ಇಮಿಡಿಯೇಟ್ಲಿ ಇರೋವಂಥ ಮಾರ್ಕೆಟು ಆ ನೆಕ್ಸ್ಟ್ 2 ಡೇಸ್ ಮಾರ್ಕೆಟ್ನ ಐಡಿಯಲ್ ಆಗಿ ಬಿಟ್ಬಿಟ್ರೆ ರೆಸ್ಟ್ ಆಫ್ ದ ಡೇಸ್ನ ಬಿಗಿನರ್ಸು ಹೊಸದಾಗಿ ಮಾರ್ಕೆಟಲ್ಲಿರುವಂಥವ್ರು ಈ 3 ಡೇಸ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಅಂತ ನನ್ನ ಸಜೆಷನ್. ನೆಕ್ಸ್ಟು ಇಂಡಿಯನ್ ಎಕಾನಮಿ ಆ್ಯಂಡ್ ಇಂಡಿಯನ್ ಗ್ರೋತ್ ಸ್ಟೋರಿ ರಿಲೇಟೆಡ್ ಆಗಿ ತುಂಬ ಜನ ರೀಸೆಂಟ್ ಟೈಮ್ಸಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ಮಾಡ್ತಿದ್ದಾರಲ್ವಾ. ಅದರಲ್ಲಿ ಭಾಗವಾಗಿ ನೆಸ್ಲೆ ಅವರು ಇಂಡಿಯಾನಲ್ಲಿ ಅಪ್ಕಮಿಂಗ್ ಟೈಮ್ಸಲ್ಲಿ ಬೈ 2025 ಒಳಗೆ 5,000 crores ಹತ್ರ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ, ಈ ಇನ್ವೆಸ್ಟ್ಮೆಂಟಿಂದ ಹೊಸದಾಗಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಸ್ಟಾರ್ಟ್ ಮಾಡೋದಾದ್ರು ಅಂಡ್ ಎಕ್ಸಿಸ್ಟಿಂಗ್ ಆಗಿ ಇಂಡಿಯಾಲಿರುವಂಥ ಕಂಪನೀಸ್ನ ಎಕ್ವೈರ್ ಮಾಡೋದು, ಇರುವಂಥ ಬಿಸ್ನೆಸ್ನು ಎಕ್ಸ್ಪೆನ್ಷನ್ ಮಾಡೋದ್ರಲ್ಲಿ ಖರ್ಚು ಮಾಡ್ತೀವಿ ಅನ್ನೋ ಥರ ನೆಸ್ಲೆ ಅವರು ಅಪ್ಡೇಟ್ ಮಾಡಿರೋಂಥ ಡೇಟಾ ಕಾಣಿಸ್ತಾ ಇದೆ. ನೆಕ್ಸ್ಟು ಅದಾನಿ ಎಂಟರ್ಪ್ರೈಸಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಿರೋದು, ಇವರೊಂದು 2 ಹೊಸ ಸಬ್ಸಿಡಿನ ಫಾರ್ಮ್ ಮಾಡಿರೋ ಥರ ಅದಾನಿ ರೋಡು STPL ಲಿಮಿಟೆಡ್ ಮೀನ್ಸ್ ARSL ಅಂಡ್ ಅದಾನಿ ರೋಡು GRICL ಲಿಮಿಟೆಡ್ ಅಂದರೆ ARGL. ಈ 2 ಕಂಪನಿನೂ ಈಚ್ ಕಂಪನಿ 1 lakh ಪೇಯ್ಡ್ ಅಪ್ ಶೇರ್ ಕ್ಯಾಪಿಟಲ್ ಇಂದ ಸ್ಟಾರ್ಟ್ ಮಾಡ್ತಿರೋ ಥರ ಈ 2 ಕಂಪನಿನೂ ರೋಡ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಮಾಡುತ್ತೆ ಅಂತ ಅದಾನಿ ಎಂಟರ್ಪ್ರೈಸಸ್ ಅವರು ಹೊಸದಾಗಿ ಸ್ಟಾರ್ಟ್ ಮಾಡಿರೋಂಥ ಇನ್ನೊಂದು 2 ಕಂಪ್ನೀಸ್ ರಿಲೇಟೆಡ್ ಆಗಿ ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟು ಸ್ಟೆರ್ಲಿಂಗ್ ಅಂಡ್ ವಿಲ್ಸನ್ ರೆನ್ಯೂಬಲ್ಸ್ ಎನರ್ಜಿ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಮಾರ್ಕೆಟ್ ಸ್ವಲ್ಪ ವೀಕ್ ಆಗಿದ್ರೂ ಸ್ಟಾಕು ಇವತ್ತು ಪಾಸಿಟಿವ್ನಲ್ಲಿ ಎಂಡ್ ಆಗ್ತಾ ಇರೋದಕ್ಕೆ ರೀಸನು ಇವರು ನೈಜೀರಿಯಾ ಗೌರ್ಮೆಂಟ್ ಜೊತೆ MOU ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋ ಥರ ಇದರಲ್ಲಿ ಭಾಗವಾಗಿ ನೈಜೀರಿಯಾನಲ್ಲಿ ಸೋಲಾರ್ ಪವರ್ ಪ್ಲಾಂಟ್ನ ಸೆಟಪ್ ಮಾಡಿ ಪವರ್ ಜನರೇಟ್ ಮಾಡ್ತೀವಿ ಅಂತ ಆ್ಯಂಡ್ ಇವನ್ ಬ್ಯಾಟ್ರಿ ಸ್ಟೋರೇಜ್ ಸಿಸ್ಟಮ್ನು ಇವರು ನೈಜೀರಿಯಾನಲ್ಲಿ ಎಸ್ಟಾಬ್ಲಿಷ್ ಮಾಡ್ತಿರೋ ಥರ ಬರ್ತಿರೋಂಥ ಅಪ್ಡೇಟ್ಸಿಂದ ಸ್ಟಾಕ್ ಇವತ್ತು ನಮಗೆ ಗೈನ್ ಆಗಿದೆ. ನೆಕ್ಸ್ಟು ಈ ಆಲ್ಕೋಹಾಲ್ ಸೆಗ್ಮೆಂಟ್ನಲ್ಲಿ ಬಿಸ್ನೆಸ್ ಮಾಡುವಂಥ SOM ಡಿಸ್ಟಿಲರೀಸ್ ರಿಲೇಟೆಡ್ ಆಗಿ ಪ್ರೊಮೋಟರ್ಸ್ ಒಂದು ಓಪನ್ ಮಾರ್ಕೆಟಿಂದ 60,000 ಹತ್ರ ಶೇರ್ಸ್ನ ಬೈ ಮಾಡಿರೋ ಥರ ಬರ್ತಿರೋಂಥ ಅಪ್ಡೇಟ್ಸು ಸ್ಟಾಕ್ ಇಂಟ್ರಾಡೇನಲ್ಲಿ ಅಪ್ಪರ್ ಸರ್ಕ್ಯೂಟ್ನಲ್ಲಿ ಕ್ಲೋಸ್ ಆಗಿದೆ. ಯೂಶುವಲ್ ಆಗಿ ಪ್ರೊಮೋಟರ್ಸ್ ಓಪನ್ ಮಾರ್ಕೆಟಿಂದ ಶೇರ್ಸ್ ತಗೊಂತಿದ್ದಾರೆ ಅಂದರೆ ಅವರ ಕಂಪ್ನಿ ರಿಲೇಟೆಡ್ ಆಗಿ ಅಪ್ಕಮಿಂಗ್ ಟೈಮ್ಸ್ನಲ್ಲಿ ಇನ್ನೂ ಬೆಟರ್ ಆಗಿ ರಿಟರ್ನ್ಸ್ ಸ್ಟಾಕ್ ಪರವಾಗಿ ಎಕ್ಸ್ಪೆಕ್ಟ್ ಮಾಡ್ತಾನೆ ಆ ಥರ ಕೆಲಸ ಮಾಡ್ತಾ ಇರ್ತಾರೆ. ಇನ್ವೆಸ್ಟರ್ಸ್ ಕಮ್ಯುನಿಟಿ ಮೋಸ್ಟ್ ಆಫ್ ದ ಟೈಮ್ಸು ಈ ಥರ ಪ್ರೊಮೋಟರ್ಸ್ ಓಪನ್ ಮಾರ್ಕೆಟಿಂದ ತಗೊಳ್ಳೋದು ಪಾಸಿಟಿವ್ ಆಗಿ ನೋಡುತ್ತೆ. ನೆಕ್ಸ್ಟು ಹೀರೋ ಮೋಟೋಕಾರ್ಪ್ ಅವ್ರು ಹೇಳ್ತಿರೋದು ಇವರ ಶೋರೂಮ್ ಪ್ರೈಸಸ್ನ ಇಮಿಡಿಯೇಟ್ಲಿ ಎಫೆಕ್ಟು ಮೀನ್ಸ್ ನಿನ್ನೆ ನೈಟಿಂದ ಸ್ಕೂಟರ್ಸ್ ಆ್ಯಂಡ್ ಮೋಟರ್ ಸೈಕಲ್ಸ್ ರಿಲೇಟೆಡ್ ಆಗಿ 1,000 rupees ಜಾಸ್ತಿ ಮಾಡ್ತಿರೋ ಥರ ಅಪ್ ಟು 1,000 rupees ಡಿಪೆಂಡಿಂಗ್ ಅಪಾನ್ ಮಾಡಲ್ಸು ಜಾಸ್ತಿ ಮಾಡ್ತಿರೋ ಥರ ಈ ಥರ ಜಾಸ್ತಿ ಮಾಡೋದಕ್ಕೆ ರೀಸನ್ ಇನ್ಫ್ಲೇಷನ್ ಬೆಳೀತಾ ಇರೋದು ಕಾರಣವಾಗಿ ಇವ್ರ ಮೇಲೆ ಭಾರ ಬೀಳತ್ತಲ್ವ,
ಆ ಪ್ರೈಸನ್ನು ಜಾಸ್ತಿ ಮಾಡಿ ಸೆಟ್ ಆಫ್ ಮಾಡ್ತಿರೋ ಥರ ಹೀರೋ ಮೋಟೋಕಾರ್ಪ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಟ್ರೇಡಿಯಂಟ್ ಗ್ರೂಪ್ ಬಗ್ಗೆ ಮಾತಾಡ್ಕೋಬೇಕು. ಇವರ ಓನ್ ಬಿಸ್ನೆಸ್ ರಿಲೇಟೆಡ್ ಆಗಿ ಯೂಸೇಜ್ಗೋಸ್ಕರ ಇವರು ಸೋಲಾರ್ ಪವರ್ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿರೋ ಥರ ಪ್ರೀವಿಯಸ್ಲಿ ಅಪ್ಡೇಟ್ ಮಾಡಿದ್ರಲ್ವಾ. ಸೊ ಈಗ ಮಧ್ಯಪ್ರದೇಶನಲ್ಲಿ ಸ್ಟಾರ್ಟ್ ಮಾಡಿರೋಂಥ ಈ ಸೋಲಾರ್ ಪವರ್ ಪ್ರಾಜೆಕ್ಟು ಕಂಪ್ಲೀಟ್ ಆಗಿರೋ ಥರ ಅದರಿಂದ 5.48 ಮೆಗಾವಾಟ್ ಪವರ್ ಪ್ರೊಡಕ್ಷನ್ ಆಗತ್ತೆ ಅಂತ ಅದು ಇವರು ಕಂಪ್ಲೀಟ್ ಆಗಿ ಇವರು ಓನ್ ಬಿಸ್ನೆಸ್ ಯೂಸೇಜ್ಗೆ ಟ್ರೇಡಿಯಂಟ್ ಗ್ರೂಪ್ ಅವರು ಯೂಸ್ ಮಾಡ್ಕೊತಿರೋ ಥರ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇಷ್ಟೊಂದು ಮಾರ್ಕೆಟು ಡೌನ್ ಸೈಡ್ಗೆ ಫಾಲ್ ಆದರೂ ಆ ರ್ಯಾಲಿ ಆಗ್ತಾ ಇದ್ರು ಪರ್ಸನಲಿ ನಾನು ನೋಡೋದು ಅವಾಯ್ಡ್ ಮಾಡ್ತೀನಿ. ಅಂಡ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸು ಇಷ್ಟೊಂದು ಫಾಲ್ ಆಗಿದ್ರಿಂದ ಮೇ ಬಿ ಮಂಡೇನು ಸ್ವಲ್ಪ ಗ್ಯಾಪ್ ಅಪ್ ಅಂಡ್ ಗ್ಯಾಪ್ ಡೌನ್ ಇರೋದಕ್ಕೆ ಚಾನ್ಸಸ್ ಇದೆ. ಅದರಿಂದ ಸೊ ಮಂಡೇ ಮಾರ್ಕೆಟ್ ನೋಡಿ ಸ್ವಲ್ಪ ಒಂದು ಸೈಡ್ ಎಲ್ಲಾದರೂ ಸೆಟಲ್ ಆದಮೇಲೆ ನಾವು ಆಪ್ಷನ್ ಚೈನ್ ಡೇಟಾನ ಅನಲೈಸ್ ಮಾಡೋದು ಒಳ್ಳೆ ಕೆಲಸ ಆಗತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತೆ ಅಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.